ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇಡೀ ರಾಜ್ಯ ರಾಜಕಾರಣದಲ್ಲಿ ಯಾರೂ ಊಹಿಸದ ಅನಿರೀಕ್ಷಿತ ಬೆಳವಣಿಗೆಯೊಂದು ನಡೀತಾ ಇದೆ. ನಾನೇ 5 ವರ್ಷ CM ಅಂತ ವೇದಿಕೆ ಮೇಲೆ ಗುಟ್ರ ಹಾಕ್ತಾ ಇದ್ದಂಥ ಸಿದ್ದರಾಮಯ್ಯ ಈಗ ಮೌನಕ್ಕೆ ಜಾರಿರೋದೇ ಎಲ್ಲ ಅಚ್ಚರಿಗಳಿಗೂ ಕೂಡ ಕಾರಣ. ನಾಳೆನೇ ಲೋಕಭವನಕ್ಕೆ ಹೋಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಪಕ್ಕಾ ಅನ್ನಲಾಗ್ತಾ ಇದೆ. ರಾಜ್ಯದ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಈ ದಿನದಂದೇ CM ಪಟ್ಟಕ್ಕೆ DKಶ ಸಜ್ಜು ಅನ್ನೋ ಅಚ್ಚರಿ ಸುದ್ದಿಗಳು ಕೂಡ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಹಾಗಾದರೆ ಏನಿದೆ ಅಪ್ಡೇಟ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಕರ್ನಾಟಕ ಪಾಲಿಟಿಕ್ಸ್ ತೆರೆಮರೆಯಲ್ಲಿದ್ದಂಥ ಹಗ್ಗಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿರೋದು. CM ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅನ್ನೋ ಆದೇಶ ಕೂಡ ಈಗ ಹೊರಬಿದ್ದಿರೋದು. ಈ ಬೆನ್ನಲ್ಲೇ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳು ಕೂಡ ಶುರುವಾಗ್ತಾ ಇರೋದು. ಹೀಗಾಗಲೇ ಪ್ರಮಾಣ ವಚನಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಈ ಶುಕ್ರವಾರವೇ DCM DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅನ್ನೋ ಅಧಿಕೃತವಾದಂಥ ಇನ್ಫಾರ್ಮೇಷನ್ಸ್ಗಳು ಕೂಡ ಸಿಗ್ತಾ ಇರೋದು. ನೋಡಿ, ಇದೆಲ್ಲದರ ನಡುವೆ ತುಂಬ ಭಾವುಕವಾಗಿ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಅಧಿಕಾರವನ್ನು ನಡೆಸಿದ ನಂತರ ಆಡಳಿತ ಅವಧಿಯಲ್ಲಿ ಅವರು ಕಂಡಂಥ ಏಳು ಬೀಳು ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು ತಮ್ಮ X ಖಾತೆಯ ಮುಖಾಂತರವಾಗಿ ಮಾಡಿಕೊಂಡಿದ್ದಾರೆ. ಇದೊಂದೇ ಪೋಸ್ಟ್ ಈಗ ಅವರು ಅಧಿಕಾರದಿಂದ ಕೆಳಗಿಳಿತಾ ಇದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅನ್ನೋ ರೀತಿಯಾಗಿ ರಾಜಕೀಯ ಪಂಡಿತರು ಭಾವಿಸ್ತಾ ಇರೋದು. ನೋಡಿ, ಅವರು X ಖಾತೆಯಲ್ಲಿ ಬರ್ಕೊಂಡಿರೋದು, ರಾಜ್ಯದ ಜನರ ಆಶೀರ್ವಾದದೊಂದಿಗೆ ನಾವು ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಅರ್ಪಿಸ್ತಾ ಇದ್ದೇವೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದಂಥ ಪ್ರತಿ ಮಾತಿಗೂ ಬದ್ಧರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನನಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿ ಪ್ರತಿ ಮನೆಗೂ ಕೂಡ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಯಾರೂ ಹಸುವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ಕೊಟ್ಟಿದೆ. ಸಮಾಜಕ್ಕೆ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲಿಕ್ಕೆ ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯ ಮಾಡಿದ್ದೀವಿ. 4.26 ಕೋಟಿ ಪಡಿತದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರೆದುಕೊಂಡಿರೋದು. ಈ ಒಂದು ಪೋಸ್ಟ್ ಈಗ ಅವರು ಅಧಿಕಾರದಿಂದ ಕೆಳಗಿಳಿತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ನಾನು ನುಡಿದಂತೆ ನಡೆಯುವ ಸರ್ಕಾರವನ್ನು ಕೊಟ್ಟಿದ್ದೀನಿ ಅನ್ನೋ ರೀತಿಯಾಗಿ ನನ್ನ ಅಧಿಕಾರಾವಧಿಯಲ್ಲಿ ನಾನು ಎಲ್ಲೂ ಕೂಡ ಅಡ್ಡದಾರಿಯನ್ನು ಹಿಡಿಲಿಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಹೋಗ್ತಾ ಇರೋದು. ನಾನು ಏನು ಕೊಟ್ಟಿದ್ದನೋ ಆ ವಿಶ್ವಾಸದೊಂದಿಗೆ ನಾನು ಎಲ್ಲವನ್ನೂ ಕೂಡ ಜಾರಿಗೆ ತಂದಿದ್ದೀನಿ ಅನ್ನೋ ರೀತಿಯಾಗಿ. ನೋಡಿ, ಶೇರಿಂಗ್ ಪಾಲಿಟಿಕ್ಸ್, ಅಧಿಕಾರ ಹಂಚಿಕೆ, ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ DKಶ ಪದೇ ಪದೇ ಟಾಂಗನ್ನು ಕೊಡ್ತಾಯಿದ್ರು. ನೀವು ಅದನ್ನು ಗಮನಿಸಿದ್ರೆ ಕೊನೆಗೂ ಕಸರತ್ತು ಮಾಡಿ DKಶ ಅಧಿಕಾರವನ್ನು ಕಿತ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವರೇನು ಖುಷಿಯಿಂದ ಕೊಡ್ತಾ ಇಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನಾನು ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಪದ ಬಳಸಿದ್ದು. DK ಶಿವಕುಮಾರ್ ಆದ ನಾನು ಅನ್ನೋ ಒಂದು ಹೇಳಿಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಎಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಬಹುದೇನೋ ಆ ಥರದ ಸಾಧ್ಯತೆ ಎಲ್ಲರಲ್ಲೂ ಕೂಡ ಈಗ ಚರ್ಚೆಗೆ ಗ್ರಾಸವನ್ನು ಉಂಟು ಮಾಡಿರ್ತಕ್ಕಂಥದ್ದು. ನೋಡಿ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಮನಸ್ಸು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಾಗಲೇ ರಾಜೀನಾಮೆ ಕೊಡಿ ಅಂತ ಹೇಳಿಬಿಟ್ಟಿದೆಯಂತೆ. ಸಿದ್ದರಾಮಯ್ಯ ಅವರಿಂದ ತೆರವಾಗ್ತಕ್ಕಂಥ ಸ್ಥಾನಕ್ಕೆ ಕೊಟ್ಟ ಮಾತಿನಂತೆ ಶೇರಿಂಗ್ ಪಾಲಿಟಿಕ್ಸ್ನಂತೆ DK ಶಿವಕುಮಾರ್ ಅವ್ರನ್ನ ಕೂರಿಸೋ ಬಗ್ಗೆ ಮತ್ತು ಭವಿಷ್ಯದ ರಾಜಕೀಯ ಕರ್ನಾಟಕದಲ್ಲಿ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಒಂದು ಸ್ಪಷ್ಟತೆಯ ನಿರ್ಧಾರ ಕೂಡ ಬಂದಿದೆ. ನೋಡಿ, DKಶ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಆಗುತ್ತೆ ಅಂತ ಒಂದು ಅಂದಾಜು ನೋಡಿ. ನಾಳೆ ಬೆಳಗಿನ ಜಾವ ಸಚಿವರು ಬ್ರೇಕ್ಫಾಸ್ಟ್ ಸಭೆಯನ್ನು ನಡೆಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಸಭೆ ಮುಗಿಸ್ಕೊಂಡ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಫಿಷಿಯಲ್ ಆಗಿ ಅವರ ರಾಜೀನಾಮೆ ಪತ್ರವನ್ನು ಕೊಡೋ ಸಾಧ್ಯತೆಗಳಿದೆ. ರಾಜೀನಾಮೆ ಕೊಟ್ಟ ನಂತರ DK ಶಿವಕುಮಾರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ಮುಂದಿನ ಕಾರ್ಯಕ್ರಮಗಳ ರೂಪುರೇಷೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತಾರೆ. ನಾಳೆ ಮೊದಲ ಸಭೆಯ ನಂತರ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ರಾಜೀನಾಮೆ ಏನಾದರೂ ಕೊಟ್ಟರೆ ಈಗೆಲ್ಲ ಆಗ್ತಾ ಇರ್ತಕ್ಕಂಥ ಚರ್ಚೆಗಳ ಪ್ರಕಾರ ಒಂದು ಪ್ರೆಸ್ ಮೀಟ್ ಕೂಡ ಸಿದ್ದರಾಮಯ್ಯನವ್ರು ಮಾಡ್ಬೋದು. ಆದರೆ ಎಲ್ಲವೂ ಕೂಡ ನಿಗೂಢವಾಗಿದೆ. ಒಂದು ಕಡೆ ದೆಹಲಿಯಲ್ಲಿ DK ಶಿವಕುಮಾರ್ ಅವರು ಲಿಫ್ಟ್ನಲ್ಲಿ ಗರಂ ಆಗಿದ್ದು ಮತ್ತು DK ಸುರೇಶ್ ಅವರು ಬರಬೇಕಾದ್ರೆ ತುಂಬ ದಿಲ್ಖುಷಿಯಾಗಿದ್ದು, ಜೊತೆಗೆ ಇಲ್ಲಿ ಬೆಂಬಲಿಗರ ಒಂದಿಷ್ಟು ಪಟಾಕಿ ಎಲ್ಲ ಸಂಭ್ರಮ ಇವೆಲ್ಲವನ್ನು ನೋಡಿದಾಗ ರಾಜ್ಯ ರಾಜಕೀಯದಲ್ಲಿ ಭಾರಿ ದೊಡ್ಡ ಬೆಳವಣಿಗೆ, ಡೆವಲಪ್ಮೆಂಟ್ಸ್ ಮತ್ತು ಬದಲಾವಣೆ ಎಲ್ಲವೂ ಕೂಡ ಕಂಡು ಬರ್ತಾ ಇರೋದು. ಇದರ ನಡುವೆ ನೋಡಿ, DKಶ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ಅಲ್ಲೇ ಪಕ್ಷದ ಹಿರಿಯ ಲೀಡರ್ಸ್ಗಳ ಜೊತೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. DKಶ ಮತ್ತು ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವರು ಮೂವರ ನಡುವೆ ಒಂದು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಕೂಡ ನಡೆದಿದೆ ಅನ್ನಲಾಗ್ತಾ ಇದೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಮುಂದೆ ಹೇಗೆ ತೆಗೆದುಕೊಂಡು ಹೋಗಬೇಕು,
ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕೊತ್ವಾಲ್ನ ರಾಜಕೀಯ ಮತ್ತೆ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಯಾರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಬೇಕು, ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಇರ್ತಾರೆ, ಜೊತೆಗೆ ಈಗ ಸಿದ್ದರಾಮಯ್ಯನವರ ಬಣದಲ್ಲಿರೋರೇ ಮತ್ತೆ ಗುರುತಿಸ್ಕೊಳ್ತಾರ ಅಥವಾ ಎಲ್ಲವೂ ಕೂಡ ಫಿಲ್ಟ್ರ್ ಆಗುತ್ತಾ ಅನ್ನೋದು ಬಹಳ ನಿಗೂಢವಾಗಿ ಉಳ್ಕೊಂಡಿರೋದು. ಒಟ್ಟಾರೆಯಾಗಿ ಖರ್ಗೆ ಅವ್ರ ಆ ಪಾಠವನ್ನು ಕೇಳ್ತಕ್ಕಂಥ ಕೆಲಸ DKಶಿ ಅವ್ರು ಮಾಡಬೇಕಾಗತ್ತೆ ಅನ್ನೋ ಥರದ್ದು ಒಂದು ಮಾರ್ಗದರ್ಶನ ಸೆಂಟ್ರಲ್ ಹೈಕಮಾಂಡ್ನಿಂದ ಸಿಕ್ಕಿದೆ ಅನ್ನೋ ಥರದಲ್ಲಿ. ಇದೇ ಸಮಯದಲ್ಲಿ ಸಿದ್ದರಾಮಯ್ಯನವರು ಮುಂದಿನ ರಾಜಕೀಯ ಹಾದಿ ಬನ್ನಿ ನೀವು ರಾಜ್ಯಸಭೆಗೆ ಅನ್ನೋ ಥರದ್ದು ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು ರಾಹುಲ್ ಗಾಂಧಿ ಅನ್ನೋ ಥರ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಅನೇಕರ ಪ್ರಶ್ನೆ ಕೂಡ ಅದೇ ನೋಡಿ, ಪಕ್ಷದ ಸಂಘಟನೆ ಮಾಡಬೇಕು, ಅವರು ಕೇಂದ್ರಕ್ಕೆ ಬರಬೇಕು, ಕೇಂದ್ರದಲ್ಲಿ ರಾಜಕೀಯದಲ್ಲಿ ಅಲ್ಲಿ ತೊಡಗಿಸ್ಕೊಂಡ್ರೆ ಇನ್ನೊಂದು ಸ್ವಲ್ಪ ವ್ಯಾಲಿಡ್ ಆಗುತ್ತೆ ಅನ್ನೋ ಥರದಲ್ಲಿ ಕೇಂದ್ರ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವ್ರಿಗೆ ರಾಜ್ಯ ರಾಜಕೀಯದಲ್ಲೇ ಉಳಿಬೇಕು, ಸಕ್ರಿಯ ರಾಜಕಾರಣದಲ್ಲಿ ನಾನು ಇಡ್ತೀನಿ ಅಂತ ಆರಂಭದಿಂದಲೂ ಕೂಡ ಹೇಳಿ ಬರ್ತಾ ಇರೋದ್ರಿಂದ ಕೇಂದ್ರಕ್ಕೆ ನಾನು ಬರೋದಿಲ್ಲ, ಕರ್ನಾಟಕ ರಾಜ್ಯದಲ್ಲೇ ಉಳಿದುಕೊಳ್ತೀನಿ ಅಂತ. ಒಟ್ಟಾರೆಯಾಗಿ ರಾಜಕೀಯದಿಂದ ಸಂಪೂರ್ಣ ದೂರ ಸರಿಯೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಜೊತೆಗೆ ರಾಜ್ಯಸಭಾ ಸದಸ್ಯದ ಆಫರ್ ಏನಿದೆ ಅದು ನನಗೆ ಬೇಡ, ರಾಷ್ಟ್ರಮಟ್ಟದ ರಾಜಕೀಯದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನ ಅವರು ತುಂಡವಾಗೂ ಕೂಡ ಹೇಳಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಗೊಂದಲದ ವಾತಾವರಣ ಅಂತೂ ಖಂಡಿತವಾಗೂ ಸೃಷ್ಟಿಯಾಗಿಬಿಟ್ಟಿದೆ. ಇತ್ತ ಒಂದು ಕಡೆ ಸಿದ್ದರಾಮಯ್ಯ ಬಣದ ಎಲ್ಲ ಶಾಸಕರು, ಆಪ್ತ ಸಚಿವರು ಮತ್ತು ಶಾಸಕರು ಕಾವೇರಿ ನಿವಾಸಕ್ಕೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಆತ DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. CM ಪಟ್ಟಕ್ಕೇರಕ್ಕೆ ಸಜ್ಜಾಗ್ತಾ ಇದ್ದಾರೆ. ಅವರ ಆಪ್ತ ವಲಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ದೆಹಲಿಯಿಂದ CM ಜೊತೆ ಬಂದಿದ್ದಂಥ ಆಪ್ತ ಸಚಿವರು ಮತ್ತೆ ಕಾವೇರಿ ನಿವಾಸಕ್ಕೆ ಬಂದು ಸಿದ್ದರಾಮಯ್ಯನವ್ರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಒಂದಷ್ಟು ಡಿಮ್ಯಾಂಡ್ಸ್ಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಮಾಲೋಚನಾ ಸಭೆ ಮಾಡ್ತಾ ಇರ್ತಕ್ಕಂಥ CM ಸಿದ್ದರಾಮಯ್ಯ ಬಳಿ ಅವರ ಆಪ್ತ ಶಾಸಕರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನಾವು ನಿಮ್ಮ ಜೊತೆ ಇದ್ದೀವಿ, ದಯವಿಟ್ಟು ನಿಮ್ಮ ನಿರ್ಧಾರವನ್ನು ಬದಲಿಸ್ಕೊಳ್ಳಿ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರಂತೆ. ಇಲ್ಲ, ಇದೆಲ್ಲವೂ ಕೂಡ ಹೈಕಮಾಂಡ್ನ ಆರ್ಡ್ರು, ಅವ್ರು ಹೇಳಿದ ಹಾಗೆ ನಾನು ಮುಂದುವರಿಲೇಬೇಕು, 5 ವರ್ಷಗಳ ಕಾಲ ನೀವೇ CM ಆಗಿ ಮುಂದುವರಿರಿ ಅಂತ ನೀವು ಹೇಳಿದ ಹಾಗೆ ಆಗೋದಿಲ್ಲ, ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರವಾಗಿದೆ, ಅವ್ರು ಹೇಳಿದ ಮಾತನ್ನು ನಾನು ಮೀರೋದಿಲ್ಲ ಅನ್ನೋ ಮನೋಭಾವದಲ್ಲಿ ಮೌನವಾಗಿ ಸಿದ್ದರಾಮಯ್ಯನವರು ಕುಳಿತುಕೊಂಡು ಬಿಟ್ಟಿದ್ದಾರಂತೆ. ಸದ್ಯ ಯಾವುದಕ್ಕೂ ಕೂಡ ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋ ಥರದ್ದು ಮಾಹಿತಿಗಳು ಸಿಗ್ತಾ ಇರೋದು. ಇನ್ನೊಂದು ಕಡೆ ಕಾವೇರಿ ನಿವಾಸಕ್ಕೆ ಬಂದಿರತಕ್ಕಂಥ MB ಪಾಟೀಲ್, RV ತಿಮ್ಮಾಪುರ್, KJ ಜಾರ್ಜ್ ಸೇರಿದಂತೆ ಅನೇಕ ಆಪ್ತರು CM ಅವ್ರನ್ನ ಭೇಟಿ ಮಾಡಿ ಎಲ್ಲರೂ ಒಂದೇ ಸ್ವರದಲ್ಲಿ ರಾಜೀನಾಮೆ ಬೇಡ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅನ್ನೋ ಥರದ್ದೇ ಚರ್ಚೆಗಳು ಆಗ್ತಾಯಿದೆ ಅನ್ನೋ ಥರದ ಮಾಹಿತಿ ಸಿಗ್ತಾ ಇರೋದು. ಆದರೆ ಈ ರಾಜೀನಾಮೆ ಪ್ರಶ್ನೆ ಸುತ್ತ ರಾಜ್ಯ ರಾಜಕೀಯದಲ್ಲಿ ಬಹಳ ತೀವ್ರವಾದಂಥ ಚರ್ಚೆ. ಇನ್ನೊಂದು ಕಡೆ ಅಧಿಕಾರ ಹಂಚಿಕೆ, ಸಚಿವರ ಬದಲಾವಣೆ, ಒಂದು ಕಡೆ ಲಾಬಿ, ಇನ್ನೊಂದು ಕಡೆ ಒತ್ತಡವನ್ನು ಹೇರೋದು, ಸಿದ್ದರಾಮಯ್ಯನವ್ರಿಗೂ ಕೂಡ ಒತ್ತಡ ಹೇರೋದು. ಜೊತೆಗೆ DK ಶಿವಕುಮಾರ್ ಅವರು ನಾಳೆ ಏನಾದರೂ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಅವ್ರ ಮೇಲೂ ಕೂಡ ಒಂದಿಷ್ಟು ಶಾಸಕರು ಮತ್ತು ಒತ್ತಡವನ್ನು ಹೇರಲಿಕ್ಕೂ ಕೂಡ ಮುಂದೆ ಹಾಕ್ತಾರೆ. ಇದು ಒಂದು ರೀತಿಯಾಗಿ ಭಾರಿ ಕೋಲಾಹಲವನ್ನೇ ಎಬ್ಬಿಸ್ತಾ ಇರೋದು ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ. ನಾಳೆ ಇಡೀ ರಾಜಕೀಯದ ದಿಕ್ಕನ್ನು ಬದಲಿಸ್ತಕ್ಕಂಥ ನಿರ್ಧಾರವನ್ನು ಸಿದ್ದರಾಮಯ್ಯನವರು ತೆಗೆದುಕೊಳ್ತಾರಾ, ರಾಜೀನಾಮೆಯನ್ನು ಕೊಡ್ತಾರಾ, ಇವೆಲ್ಲ ಕುತೂಹಲಗಳೊಂದಿಗೆ ನಾವು ಕೂಡ ಕಾದು ನೋಡಬೇಕಾಗಿದೆ. ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅನ್ನೋ ಥರದಲ್ಲಿ ಭಾಳಷ್ಟು ಜನ ಮಾತನಾಡ್ತಾ ಇದ್ದಾರೆ. ಬಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಾವು ಕೂಡ ಕುತೂಹಲದಿಂದ ಕಾದು ನೋಡೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಹಾರುಂಡಿ.